ಸತತ 5ನೇ ಗೆಲುವು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಆರ್ಸಿಬಿ. ವಡೋದರಾದಲ್ಲಿ ನಡೆದ ಗುಜರಾತ್ ಜೈಂಟ್ಸ್ ವಿರುದ್ಧದ ಪಂದ್ಯವನ್ನು ಏಕಪಕ್ಷೀಯವಾಗಿ ಗೆದ್ದುಕೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಸತತ ಗೆಲುವಿನ ಮೂಲಕ ಪ್ಲೇ ಆಫ್ಗೆ ಮೊದಲ ತಂಡವಾಗಿ ಅರ್ಹತೆಯನ್ನು ಪಡೆದುಕೊಂಡಿದೆ. ಗುಜರಾತ್ ಜೈಂಟ್ಸ್ನ ತವರು ನೆಲದಲ್ಲಿ ನಡೆದ ಈ ಪಂದ್ಯದಲ್ಲಿ ಗುಜರಾತ್ ತಂಡದಿಂದ ಹೋರಾಟದ ಪ್ರದರ್ಶನವನ್ನ ನಿರೀಕ್ಷಿಸಲಾಗಿತ್ತು. ಉಭಯ ತಂಡಗಳ ಮೊದಲ ಮುಖಾಮುಖಿಯಲ್ಲಿ ಆರ್ಸಿಬಿ ಗೆಲುವನ್ನ ಸಾಧಿಸಿತ್ತು. ಹೀಗಾಗಿ ಈ ಪಂದ್ಯದಲ್ಲಿ ಗುಜರಾತ್ ಸೇಡು ತೀರಿಸಿಕೊಳ್ಳಲಿದೆ ಅಂತ ಎಲ್ಲರೂ ನಿರೀಕ್ಷೆಯನ್ನ ಮಾಡಿದ್ರು. ಆದರೆ ಆರ್ಸಿಬಿ ಸಾಂಘಿಕ ದಾಳಿಗೆ ತತ್ತರಿಸಿದ ಗುಜರಾತ್ ಬರೋಬ್ಬರಿ 61 ರನ್ಗಳಿಂದ ಸೋಲನ್ನ ಒಪ್ಪಿಕೊಂಡಿತು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಮತ್ತೆ ಕಳಪೆ ಆರಂಭ ಸಿಕ್ಕಿತು. ಸ್ಫೋಟಕ ಬ್ಯಾಟರ್ ಗ್ರೇಸ್ ಹ್ಯಾರಿಸ್ 1 ರನ್ಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಬಳಿಕ ಬಂದ ಜಾರ್ಜಿಯಾ ವೋಲ್ ಕೂಡ ಒಂದೇ 1 ರನ್ಗೆ ಪೆವಿಲಿಯನ್ಗೆ ಸೇರಿಕೊಂಡ್ರು. ಹೀಗಾಗಿ ಆರ್ಸಿಬಿ 9 ರನ್ಗಳಿಗೆ 2 ವಿಕೆಟ್ ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಈ ಬಳಿಕ ಜೊತೆಯಾದ ಸ್ಮೃತಿ ಹಾಗೂ ಗೌತಮಿ ತಂಡವನ್ನ 50 ರನ್ಗಳ ಗಡಿಯನ್ನ ದಾಟಿಸಿದ್ರು. ಕಳೆದ ಪಂದ್ಯದಲ್ಲಿ 96 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದ ಸ್ಮೃತಿ ಈ ಪಂದ್ಯದಲ್ಲಿ 26 ರನ್ಗಳಿಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಸ್ಮೃತಿ ವಿಕೆಟ್ ಬಳಿಕ ಗೌತಮಿ ನಾಯಕ್ ಜೊತೆಯಾದ ರಿಚಾ ಘೋಷ್ ಸ್ಕೋರ್ ಬೋರ್ಡ್ ವೇಗವನ್ನ ಹೆಚ್ಚಿಸಿದ್ರು. ಈ ಜೋಡಿ 68 ರನ್ಗಳ ಜೊತೆಯಾಟವನ್ನಾಡಿ ತಂಡವನ್ನ 100 ರನ್ಗಳ ಗಡಿಯನ್ನ ದಾಟಿಸಿತು. ಇದೇ ವೇಳೆ ಗೌತಮಿ ನಾಯಕ್ ತಮ್ಮ ಚುಚ್ಚಲ WPL ಅರ್ಧಶತಕವನ್ನ ಪೂರ್ಣಗೊಳಿಸಿದ್ರು. ಈ ಮೂಲಕ WPL ಇತಿಹಾಸದಲ್ಲಿ ಅರ್ಧಶತಕ ಬಾರಿಸಿದ ಮೊದಲ ಅನ್ಕ್ಯಾಪ್ಡ್ ಆಟಗಾರ್ತಿ ಎಂಬ ಇತಿಹಾಸವನ್ನ ನಿರ್ಮಿಸಿದ್ರು. ಗೌತಮಿ ನಾಯಕ್ 73 ರನ್ಗಳ ಇನ್ನಿಂಗ್ಸ್ ಆಡಿದ್ರೆ ರಿಚಾ 27 ರನ್ನ ಬಾರಿಸಿದ್ರು. ಈ ಬಳಿಕ ಬಂದವರು ಕೂಡ ಸಹಾಯಕ ಇನ್ನಿಂಗ್ಸ್ ಅನ್ನ ಆಡಿದ್ರು. ಹೀಗಾಗಿ ಆರ್ಸಿಬಿ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 178 ರನ್ ಗಳಿಸಿತು. ಗುಜರಾತ್ ಪರ ಕಾಶ್ವಿ ಗೌತಮ್ ಮತ್ತು ಆರ್ಶ್ಲಿ ಗಾಡ್ಲರ್ ತಲಾ 2 ವಿಕೆಟ್ ಪಡೆದರೆ ರೇಣುಕಾ ಸಿಂಗ್ ಮತ್ತು ಸೋಫಿ ಡಿವೈನ್ ಕೂಡ ತಲಾ 1 ವಿಕೆಟ್ ಅನ್ನ ಪಡೆದ್ರು. ಈ ಗುರಿ ಬೆನ್ನಟ್ಟಿದ ಗುಜರಾತ್ ತಂಡಕ್ಕೆ ಇನ್ನಿಂಗ್ಸ್ ನ 2ನೇ ಓವರ್ನಲ್ಲಿ 2 ಆಘಾತಗಳು ಎದುರಾದವು. ಆರಂಭಿಕರಾದ ಬೆತ್ ಮೂನಿ ಹಾಗೂ ಸೋಫಿ ಡಿವೈನ್ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡ್ರು. ಆ ಬಳಿಕ ಬಂದವರಿಂದಲೂ ಹೇಳಿಕೊಳ್ಳುವಂತಹ ಪ್ರದರ್ಶನ ಕೂಡ ಕಂಡು ಬರಲಿಲ್ಲ. ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ನಾಯಕಿ ಅಶ್ಲಿ ಗಾರ್ಡ್ನರ್ 54 ರನ್ ಬಾರಿಸಿದ್ರು. ಅಷ್ಟರಲ್ಲಿ ಪಂದ್ಯ ಆರ್ಸಿಬಿ ಪರ ವಾಲಿತು. ಅಶ್ಲಿ ಗಾರ್ಡ್ನರ್ ಹೊರತುಪಡಿಸಿ ತಂಡದಿಂದ ಮತ್ಯಾರಿಂದಲೂ ಪಂದ್ಯ ಗೆಲ್ಲಿಸಬೇಕೆಂಬ ಹೋರಾಟ ಕೂಡ ಕಂಡು ಬರಲಿಲ್ಲ. ಹೀಗಾಗಿ ಗುಜರಾತ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನ ಕಳೆದುಕೊಂಡು 117 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ಸಯಾಲಿ ಸತ್ಪರೆ 3 ವಿಕೆಟ್ ಅನ್ನ ಪಡೆದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.